ಆದರೆ ಬರೀ 5 ಇರೋದು ಪ್ರೀತಿಯ ಭಾಷೆ. ಅದನ್ನು ಬಿಟ್ಟು ಕೂಡ ಸಹ ನಾವು ಬೇರೆ ರೀತಿಯಲ್ಲಿ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬಹುದಾ? ಅಂದರೆ ಪ್ರೀತಿಯನ್ನು ವಿವರಿಸಲು ಅಥವಾ ವ್ಯಾಖ್ಯಾನಿಸಲು ಅಥವಾ ಅದನ್ನು ನಾವು ನೈಜವಾಗಿ ವ್ಯಕ್ತಪಡಿಸಲು ಅನೇಕ ವಿಧಗಳಿದೆ. ಆದರೆ ಅದೆಲ್ಲವನ್ನು ನಾವು ನೋಡುವಾಗ ಅದು ಈ 5 ಭಾಷೆಗಳ ಒಳಗೆ ಇರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಇವಾಗ ಒಂದು ಗುಣಮಟ್ಟದ ಸಮಯದಾಗಿ ನಾವು ತೆಗೆದುಕೊಂಡ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಗುಣಮಟ್ಟದ ಸಮಯ. ಈಗ ನೀವು ಮನೆಯಲ್ಲೇ ಕೂತು ಸಮಯವನ್ನು ಕಳೆಯಬಹುದು, ಅಥವಾ ನೀವು ಹೊರಗಡೆ ಹೋಗಿ ಸಮಯವನ್ನು ಕಳೆಯಬಹುದು, ಇಲ್ಲ ಯಾವುದೋ ಒಂದು ಟ್ರಿಪ್ಗೆ ಹೋಗಿ ಸಮಯವನ್ನು ಕಳೆಯಬಹುದು, ಅಥವಾ ಇಲ್ಲೋ ಯಾವುದೋ ಒಂದು ಬೇರೆ ಸ್ಥಳಕ್ಕೆ ಹೋಗಿ ಅಥವಾ ಒಂದು ಹೋಟ್ಲಿಗೋ ರೆಸ್ಟೋರೆಂಟ್ಗೋ ಹೋಗಿ ಸಮಯವನ್ನು ಕಳೆಯಬಹುದು. ಇದೆಲ್ಲವೂ ಸಮಯವನ್ನು ಕಳೆಯುವಂಥದ್ದನ್ನು ಸೂಚಿಸುವುದಾದರೂ ಗುಣಮಟ್ಟದ ಸಮಯದ ಕೆಳಗೆ ಇದೆಲ್ಲವೂ ಬರುವಂಥದ್ದಾಗಿರ್ತದೆ. ಹಾಗಾಗಿ ನೀವು ತೋರಿಸುವಂಥ ಪ್ರೀತಿ ಯಾವುದೇ ಆಗಿರಬಹುದು, ಆದರೆ ಅದು ಈ 5 ಭಾಗದ ಅಡಿಯಲ್ಲಿ ಬರುವಂಥದ್ದನ್ನು ನಾವು ನೋಡಿಕೊಳ್ಳಬಹುದು.